ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಅಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನಿಲ್ಲಿ ಒಂದು ರಿಂಗ್ ಬೀಡ್ ಯೂಸ್ ಮಾಡಿಕೊಂಡು ಸ್ಯಾರಿ ಕುಚ್ಚು ಹಾಕೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಅದಕ್ಕೆ ನಾನಿಲ್ಲಿ ಫಸ್ಟು ಆರಡೆ ದಾರನ ಗಂಟು ಹಾಕ್ಕೊಂಡು ಸೀರೆ ಹಿಂದಿಟ್ಕೊಂಡು ನಿಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. 2 ಟೈಮ್ಸು ಲಾಕ್ ಮಾಡಬೇಕು. ಲಾಕ್ ಮಾಡಿದ ತಕ್ಷಣ ಸ್ವಲ್ಪ ದಾರ ಮೇಲೆ ಎತ್ತಿ ಈ ರೀತಿ ಒಂದು ಸರ್ಕಲ್ ಬಿಡು, ಅದರೊಳಗಡೆ ಒಂದು ರೌಂಡ್ ಗೋಲ್ಡನ್ ಕಲರ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟು ಅದನ್ನು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ಸ್ಟ್ರೇಟಾಗಿ ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಬೇಕು ಸೀರೆಗೆ ಮಾಡಿ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡೋಣ. ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ರೀತಿ ಇರುತ್ತೆ ಬೀಡು, ಅದನ್ನ ನಮ್ಮ ಕಡೆ ಫೇಸ್ ಮಾಡ್ಕೋಬೇಕು. ಈ ರೀತಿ ಟರ್ನ್ ಮಾಡ್ಕೋಬೇಕು ಬೀಡನ್ನ. ಸೊ ಟರ್ನ್ ಮಾಡಿಕೊಂಡು ಈಗ ಇಲ್ಲಿ ಮೇಲ್ಗಡೆ ವರ್ಕ್ ಮಾಡ್ಕೋಬೇಕು. ಆ ಸರ್ಕಲ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 2 ದಾರ ಇರುತ್ತೆ, 2 ದಾರ ಒಂದು ಮಾಡಬೇಕು. ಸಿಂಗಲ್ ಕ್ರೋಶಾ ಅಂತಾರೆ ಇದಕ್ಕೆ. ಮತ್ತು ಸರ್ಕಲ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಬೇಕು. ಸೊ ಇದಕ್ಕೆ ಸಿಂಗಲ್ ಕ್ರೋಶಾನು ಅಂತಾರೆ, ಲಾಕು ಅಂತಾರೆ. ಸೊ ಇಲ್ಲಿ ನಾನು ಸಿಂಗಲ್ ಕ್ರೋಶಾ ಮಾಡ್ಕೋತಾ ಇದ್ದೀನಿ. ಟೋಟಲಾಗಿ ಇಲ್ಲಿ 4 ಸಿಂಗಲ್ ಕ್ರೋಶಾ ಮಾಡ್ತಾಯಿದ್ದೀನಿ. 4 ಸಿಂಗಲ್ ಕ್ರೋಶಾ ಮಾಡಿದ ಮೇಲೆ ಒಂದು ಬೀಡ್ ಆ್ಯಡ್ ಮಾಡಬೇಕು. ಸೊ ಇಲ್ಲಿ 4 ಸಿಂಗಲ್ ಕ್ರೋಶಾ ಹಾಕಿದ್ದೆ ನಾನು. ಈಗ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಸ್ಮಾಲ್ ರೌಂಡ್ ಗೋಲ್ಡನ್ ಕಲರ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಬೀಡನ್ನ ಆ್ಯಡ್ ಮಾಡಿ, ಬೀಡ್ ಬೇಡ ಅಂದರೆ ಸ್ಕಿಪ್ ಮಾಡಿ, ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು. ಡೈರೆಕ್ಟಾಗಿ ಆ ಸರ್ಕಲ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಸೊ ಈ ಸೈಡು ಕೂಡ 4 ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ನೀವೇನಾದರೂ ರಿಂಗ್ ಬೀಡ್ ದೊಡ್ಡದು ತೊಗೊಂಡಿದ್ರೆ ಜಾಸ್ತಿ ಸಿಂಗಲ್ ಕ್ರೋಶಾ ಹಿಡಿಸುತ್ತೆ, ನೋಡಿಕೊಂಡು ಮಾಡಿ. ಒಟ್ಟು ಹಾಫ್ ಸರ್ಕಲ್ ಏನಿದೆ ಅಲ್ಲ ಅದು ಫಿಲ್ ಆಗಬೇಕು, ಅಷ್ಟು ಸಿಂಗಲ್ ಕ್ರೋಶಾಗಳಾಗಬೇಕು. ಆ ಸೈಡು 4 ಈ ಸೈಡ್ 4 ಹಾಕಿದ್ದೀನಿ. ನೀವು 5 ಹಾಕಿದರೆ ಈ ಸೈಡ್ 5 ಈ ಸೈಡ್ 5 ಹಾಕ್ಕೊಳ್ಳಿ. ಬಟ್ ನಾನಿಲ್ಲಿ ಈ ಸೈಡ್ 4 ಈ ಸೈಡ್ 4 ಸಿಂಗಲ್ ಕ್ರೋಶಾ ಹಾಕಿ ಒಂದು ಬೀಡ್ ಹಾಕಿ ಮತ್ತು 4 ಸಿಂಗಲ್ ಕ್ರೋಶಾ. ಅದಾದಮೇಲೆ ಇಲ್ಲಿ ಲಾಕ್ ಮಾಡಿರ್ತೀವಲ್ಲ 2 ಟೈಮ್ಸು, ಅಲ್ಲಿ ಹೋಲ್ ಗ್ಯಾಪ್ ಇರುತ್ತೆ ಅಥವಾ ಆ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡಬೇಕು. ಸೊ ಇಷ್ಟನ್ನ ಬ್ಯಾಕ್ ಸೈಡು ವರ್ಕ್ ಮಾಡಬೇಕು. ಈಗ ಮತ್ತೆ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡೋಣ. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ಸೊ ಆವಾಗಿದ್ದು ಬೀಡು ಈ ರೀತಿ ಇರುತ್ತೆ. ಈಗ ಇದನ್ನು ಟರ್ನ್ ಮಾಡ್ಕೋಬೇಕು. ಸೊ ನಾವು ಬ್ಯಾಕ್ ಸೈಡಿಂದ ವರ್ಕ್ ಮಾಡಿದ್ದು ಸೀರೆಗೆ ಮೇಲೆ ಬಂತು. ಸೊ ಹೀಗೆ ಮಾಡ್ಕೋಬೇಕು. ಈಗ ನೆಕ್ಸ್ಟು ಮತ್ತೆ ಇನ್ನು ಹಾಫ್ ಗೋಲ್ಡನ್ ಕಲರ್ದು ಸರ್ಕಲ್ ಬೀಡ್ ಇದೆ ಅಲ್ಲ ಅದನ್ನು ವರ್ಕ್ ಮಾಡ್ಕೋಬೇಕು. ಮತ್ತು ಸೇಮ್ ಅಲ್ಲೂ ಕೂಡ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಸಿಂಗಲ್ ಕ್ರೋಶಾ ಮಾಡಬೇಕು. ಅಲ್ಲೂ ಕೂಡ ಪೂರ್ತಿ ಸಿಂಗಲ್ ಕ್ರೋಶಾ ಮಾಡಬೇಕು. ನಾನಿಲ್ಲಿ ಕುಚ್ಚು ಕಟ್ತಿದ್ದೀನಿ ಈ ಸರ್ಕಲ್ ಬೀಡಿಗೆ. ಸೊ ಅದಕ್ಕೋಸ್ಕರ ಇಲ್ಲಿ ಸಿಂಗಲ್ ಕ್ರೋಶಾಗಳನ್ನ ಮಾಡ್ಕೋತಾ ಇದ್ದೀನಿ. ಸೊ ಇದು 4th ಒಂದು ಸಿಂಗಲ್ ಕ್ರೋಶಾ. ಆ ಸರ್ಕಲ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತರಬೇಕು. ದಾರ ತಂದು 2 ದಾರ ಒಂದು ಮಾಡಬೇಕು. ಸೊ ಇಲ್ಲಿ ಟೋಟಲಾಗಿ 9 ಸಿಂಗಲ್ ಕ್ರೋಶಾಗಳನ್ನ ಮಾಡ್ಕೋತಾ ಇದ್ದೀನಿ ಈ ಸೈಡ್ ಹಾಫ್ ಇದಕ್ಕೆ ಸರ್ಕಲ್ ಬೀಡಿಗೆ. ಸೊ ನೀವು ಬೀಡ್ ದೊಡ್ಡ ತೊಗೊಂಡಿದ್ರೆ ಜಾಸ್ತಿ ಮಾಡಿ, ಇಷ್ಟೇ ಸೈಜ್ ಇದ್ದರೆ 9 ಮಾಡಿ ಸಾಕಾಗುತ್ತೆ. ಸೊ ಇಲ್ಲಿ ಬೀಡ್ ಆ್ಯಡ್ ಮಾಡಬೇಡಿ, ಯಾಕಂದರೆ ನಾನು ಕುಚ್ಚು ಕಟ್ಟೋಕ್ಕೆ ಅಂತ ಇರೋದಲ್ಲ. ಸೊ ಬೀಡ್ ಕಾಣೋದಿಲ್ಲ, ಅದಕ್ಕೆ ಬೀಡ್ ಆ್ಯಡ್ ಮಾಡಿಲ್ಲ. ಟೋಟಲಾಗಿ 9 ಸಿಂಗಲ್ ಕ್ರೋಶಾಗಳನ್ನ ಮಾಡ್ಕೊಂಡ್ಮೇಲೆ ಇಲ್ಲಿ ಬೀಡ್ ಲಾಕ್ ಮಾಡಿದ್ದೆ ಅದನ್ನ ಸೀರೆಗೆ ಲಾಕ್ ಮಾಡಿರ್ತೀವಲ್ಲ ಆ ಲಾಕಿಗೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡ್ಕೋಬೇಕು. ಈಗ ಅದರ ಪಕ್ಕದಲ್ಲಿ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಬೇಕು. ಲಾಕ್ ಅಥವಾ ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಸೊ ಸಿಂಗಲ್ ಕ್ರೋಶಾ ಅಥವಾ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಈಗ ಬೀಡ್ ಆ್ಯಡ್ ಮಾಡೋಣ. ಸೊ ಈಗ 3 ಚೈನ್ ಹಾಕಬೇಕು. ಫಸ್ಟು ಬೀಡ್ ಆ್ಯಡ್ ಮಾಡೋಕ್ಕೂ ಮುಂಚೆ 3 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ. ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿದ ಮೇಲೆ ಈಗ ಬೀಡ್ ಆ್ಯಡ್ ಮಾಡೋಣ. ಸ್ವಲ್ಪ ದಾರ ಮೇಲೆತ್ತಿ ಸೇಮ್ ಸರ್ಕಲ್ ಬೀಡು, ಅದರೊಳಗಡೆ ರೌಂಡ್ ಗೋಲ್ಡನ್ ಕಲರ್ ಬೀಡು. ನೀವು ಬೇಕಂದರೆ ರೌಂಡ್ ಬೀಡ್ ಇದೆಲ್ಲ ಒಳಗಡೆ ಗೋಲ್ಡನ್ ಕಲರ್, ಅಲ್ಲಿ ಡಿಸೈನ್ದು ಕೂಡ ತೊಗೋಬೋದು. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಬೀಡ್ ತೊಗೊಳ್ಳಿ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಸೇಮ್ ಅದನ್ನು ನೀಟಾಗಿ ಸ್ಟ್ರೇಟಾಗಿ ನೋಡ್ಕೊಳ್ಳಿ. ಸ್ಟ್ರೇಟಾಗಿ ಸೀರೆಗೆ
ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಇದನ್ನು ಬೀಡನ್ನ ಸೀರೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಸೀರೆ ಬ್ಯಾಕ್ ಸೈಡ್ ಟರ್ನ್ ಮಾಡೋಣ. ಬ್ಯಾಕ್ ಸೈಡ್ ಟರ್ನ್ ಮಾಡಿ ಅದು ಈ ರೀತಿ ಇರುತ್ತೆ ಬೀಡು, ಅದನ್ನ ನಮ್ಮ ಕಡೆ ಫೇಸ್ ಮಾಡ್ಕೋಬೇಕು. ಈ ರೀತಿ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿ ಈಗ ಮೇಲ್ಗಡೆ ಕಾಣಿಸುತ್ತಲ್ಲ ನಮಗೆ, ಅಲ್ಲಿ ವರ್ಕ್ ಮಾಡ್ಕೋಬೇಕು. ಸೊ ಅದು ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸಿಂಗಲ್ ಕ್ರೋಶೆ ಅಥವಾ ಲಾಕ್. ಇಲ್ಲೂ ಕೂಡ ನಾವು ಫಸ್ಟ್ ಬೀಡ್ಗೆ ಮಾಡಿದ್ವಲ್ಲ 4 ಸಿಂಗಲ್ ಕ್ರೋಶೆ, ಅದಾದಮೇಲೆ ಒಂದು ಬೀಡ್ ಮತ್ತು 4 ಸಿಂಗಲ್ ಕ್ರೋಶೆ. ಸೊ ಅದೇ ರೀತಿ ಈ ಬೀಡ್ಗೂ ಕೂಡ ಮಾಡ್ಕೊಂಡು ಹೋಗಬೇಕು. ಆ ಸರ್ಕಲ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಬೇಕು. 4 ಸಿಂಗಲ್ ಕ್ರೋಶೆ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡ್ ಆ್ಯಡ್ ಮಾಡೋಣ. ಗೋಲ್ಡನ್ ಕಲರ್ ಬೀಡ್ ಸ್ಮಾಲ್ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಮತ್ತೆ ಆ ಸರ್ಕಲ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಬೇಕು. ಸೊ ಇದೇ ರೀತಿ ಈ ಸೈಡು ಕೂಡ 4 ಸಿಂಗಲ್ ಕ್ರೋಶೆಗಳನ್ನ ಮಾಡಬೇಕು. ಸೊ ಆ ಸೈಡ್ 4 ಈ ಸೈಡ್ 4, ನೀವು ಬೀಡ್ ದೊಡ್ಡದಿದ್ದರೆ ಜಾಸ್ತಿ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಟೋಟಲಾಗಿ 8 ಸಿಂಗಲ್ ಕ್ರೋಶೆ, ಮಧ್ಯದಲ್ಲಿ 4 ಆದಮೇಲೆ ಒಂದು ಬೀಡ್. ಸೊ ಈ ರೀತಿ ಕಾಣಿಸುತ್ತೆ ಡಿಸೈನು. ಈ ಕಡೆ 4 ಬೀಡು, ಆಮೇಲೆ ಈ ಕಡೆ 4 ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿ ಲಾಕ್ ಇರುತ್ತಲ್ಲ ಸರ್ಕಲ್ ಬೀಡ್ ಪಕ್ಕ, ಆ ಲಾಕಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದರ ಪಕ್ಕದಲ್ಲಿ 3 ಚೈನ್ ಇದೆ, 3 ಚೈನ್ಗೆ 3 ಚೈನ್, ಫಸ್ಟ್ ಲಾಕ್ ಏನಿದೆ ಅಲ್ಲ 3 ಚೈನ್ ಆದಮೇಲೆ ಸೊ ಅಲ್ಲಿ ಆ ಲಾಕಿಗೆ ಈ 3 ಚೈನ್ನು ಕೂಡ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿ ಇಷ್ಟು ಬ್ಯಾಕ್ ಸೈಡ್ ವರ್ಕ್ ಮಾಡಬೇಕು. ನೆಕ್ಸ್ಟ್ ಈಗ ಫ್ರಂಟ್ ಸೈಡ್ ಟರ್ನ್ ಮಾಡೋಣ ಸೀರೆನ. ಸೊ ಸೀರೆ ಫ್ರಂಟ್ ಸೈಡ್ ಟರ್ನ್ ಮಾಡಿದ್ಮೇಲೆ ಬೀಡ್ನು ಕೂಡ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾವು ಬ್ಯಾಕ್ ಸೈಡಿಂದ ಹಾಕಿ 3 ಚೈನ್ ಮೇಲೆ ಬಂದಿದೆ ನೋಡಿ, ಕಾಣಿಸ್ತಿದೆ. ಸೊ ಅದಕ್ಕೆ 3 ಚೈನ್ ಹಾಕಿ ಅದರ ಹಿಂದ್ಗಡೆ 2 3 ಚೈನ್ ಇದಾವಲ್ಲ ಅವೆರಡರ ಮಧ್ಯೆ ಸೊ ನಿಡಲ್ ಹಾಕಿ ದಾರ ತಂದು ಪಿಕಾಟ್ ಮಾಡಬೇಕು. ಇಲ್ಲಿ ಪಿಕಾಟ್ಸ್ ಮಾಡ್ಕೊಂಡು ಹೋಗ್ತಿದ್ದೀನಿ. ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ ಸರ್ಕಲ್ ಬಿಡ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ ಮಾಡಿ ಅದಕ್ಕೆ 3 ಚೈನ್ ಹಾಕಿ ಆ ಮಾಡಿ ಡಬಲ್ ಕ್ರೋಶೆ ಇರುತ್ತಲ್ಲ ಅದರ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರನ ಒಂದು ಮಾಡಬೇಕು, ಪಿಕಾಟ್ ಮಾಡಬೇಕು. ಮತ್ತು ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಮತ್ತು 2 ದಾರ ಒಂದು ಮಾಡಿ ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ 3 ಚೈನ್ ಹಾಕಿ ಮಾಡಿದ ಕಂಬದ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡಿ ಪಿಕಾಟ್ಸ್ ಮಾಡಬೇಕು. ಸೊ ಇಲ್ಲಿ ಕಂಟಿನ್ಯೂ ಇನ್ನು ಹಾಫ್ ಸರ್ಕಲ್ ಬೀಡಿದೆ ಅಲ್ಲ ಅದ್ರ ಪೂರ್ತಿ ನಾನು ಇದೇ ರೀತಿ ಪಿಕಾಟ್ಸ್ಗಳನ್ನ ಮಾಡ್ಕೊಂಡು ಹೋಗ್ತಿದ್ದೀನಿ. ಸೊ ಟೋಟಲಾಗಿ ಇಲ್ಲಿ ನಾನು 9 ಪಿಕಾಟ್ಸ್ಗಳನ್ನ ಮಾಡಿದ್ದೀನಿ. ನೀವು ಜಾಸ್ತಿ ದೊಡ್ಡ ಬೀಡ್ ತೊಗೊಂಡ್ರೆ ಹೆಚ್ಚಿಗೆ ಇಡಿಸುತ್ತೆ, ಹೆಚ್ಚಿಗೆ ಮಾಡಿ 9 ಮಾಡಬೇಡಿ. ಮತ್ತು ಕಡಿಮೆ ಮಾಡಿದರೆ ಆ ಗೋಲ್ಡನ್ ಕಲರ್ ಬೀಡ್ ಏನಿದೆ ಅಲ್ಲ ಅದು ಕಾಣಿಸುತ್ತೆ ಸರ್ಕಲ್ ಬೀಡು. ಸೊ ಪೂರ್ತಿ ಫಿಲ್ ಆಗೋವರೆಗೂ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಆ ಗೋಲ್ಡನ್ ಕಲರ್ ಬೀಡ್ಸ್ ಏನು ಕಾಣಬಾರ್ದು, ಪೂರ್ತಿ ಹಾಗೆ ಫಿಲ್ ಮಾಡಬೇಕು. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಡಿಸೈನ್ನ ವಿತೌಟ್ ಕುಚ್ಚು ಕೂಡ ಹಾಕ್ಬೋದು, ವಿತ್ ಕುಚ್ಚು ಕೂಡ ಹಾಕ್ಬೋದು. ಕುಚ್ಚು ಬೇಡ ಅಂದರೆ ಇದೇ ರೀತಿ ಕಂಟಿನ್ಯೂ ಹಾಗೆ ಬಿಟ್ಕೊಂಡು ಹೋಗ್ಬೋದು. ಕುಚ್ಚು ಬೇಕಂದರೆ ಕಟ್ಕೋಬೋದು. ನಾನು ತೋರಿಸ್ತೀನಿ ಎಂಡಲ್ಲಿ ನಿಮಗೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಎಂಡಲ್ಲಿ ನೋಡಿ ನೀವು ಗೊತ್ತಾಗುತ್ತೆ ಲಾಸ್ಟಲ್ಲಿ. ಸೊ ಇಲ್ಲಿ ಕಂಟಿನ್ಯೂ ಪಿಕಾಟ್ಸ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತು ಬೇರೆ ಬೇರೆ ಡಿಸೈನ್ಸ್ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ತುಂಬ ಬ್ರೈಡಲ್ ಡಿಸೈನ್ಸ್ ಇದ್ದಾವೆ, ಸಿಂಪಲ್ ಸಾರಿ ಕುಚ್ಚು ಡಿಸೈನ್ಸ್ ಕೂಡ ಇದ್ದಾವೆ. ಇಲ್ಲಿ ನಾನು ಪೂರ್ತಿ ಹಾಕಿದ ಮೇಲೆ ಲಾಸ್ಟ್ ಒನ್ ಹಾಕ್ತಾಯಿದ್ದೀನಿ. ಇದು 9ನೇದು ಪಿಕಾಟ್ ಹಾಕ್ತಾಯಿದ್ದೀನಿ. ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಆ ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಕಂಬ ಮಾಡಿ 3 ಚೈನ್ ಹಾಕಿ ಆ ಕಂಬದ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಸೊ ಈ ರೀತಿ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. 1 2 3 4 5 6 7 8 9 ಪಿಕಾಟ್ಸ್ ಆದಮೇಲೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಈ ಸರ್ಕಲ್ ಬೀಡ್ ಲಾಕ್ ಏನಿದೆಲ್ಲ ಇಲ್ಲಿ ಆ ಲಾಕ್ ಒಳಗಡೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಕಂಬ ಮಾಡ್ಕೋಬೇಕು. ಕಂಬ ಮಾಡಿ ಅದನ್ನ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಟ್ರೇಟಾಗಿ ಲಾಕ್ ಮಾಡಬೇಕು. ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಈ ರೀತಿ ಕಾಣಿಸುತ್ತೆ ಡಿಸೈನು. ಮತ್ತು ನೆಕ್ಸ್ಟು ಇದೇ ರೀತಿ ಪ್ಲೇನ್ ಒಂದು ಡಿಸೈನ್ ಹಾಕಬೇಕು. ಅದಾದಮೇಲೆ ಮತ್ತೆ ಪಿಕಾಟ್ ಇದ್ದಿದ್ದು ಡಿಸೈನ್ ಹಾಕಬೇಕು. ಸೊ ಅಲ್ಲಿ 2 ಟೈಮ್ಸ್ ಲಾಕ್ ಮಾಡಿ ಮತ್ತು ಇದೇ ರೀತಿ ಕಂಟಿನ್ಯೂ ಡಿಸೈನ್ ಹಾಕ್ಕೊಂಡೋಗಿ
ಒಂದು ಈ ರೀತಿ ಡಿಸೈನ್ ಹಾಕಿ ಪ್ಲೇನ್ ಒಂದು, ಅದಾದಮೇಲೆ ಪಿಕಾಟ್ ಒಂದು, ಮತ್ತು ಒಂದು ಪ್ಲೇನ್ ಒಂದು, ಮತ್ತು ಒಂದು ಪಿಕಾಟ್ ಒಂದು. ಸೊ ಪೂರ್ತಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಕಾಣಿಸ್ತಿದೆ. ನೀವು ಇದನ್ನ ವಿತೌಟ್ ಕುಚ್ಚು ಕೂಡ ಕಟ್ಕೋಬೋದು. ಇದೇ ರೀತಿ ಬಿಟ್ಟು ಕುಚ್ಚು ಕೂಡ ಕಟ್ಕೋಬೋದು. ಕುಚ್ಚು ಕಟ್ಟಿದರೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೀವು ಎಂಡಲ್ಲಿ ಈ ರೀತಿ ಕುಚ್ಚು ಬರೋ ಹಾಗೆಯೇ ಕಟ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡಲ್ ಲುಕ್ ಕೊಡುತ್ತೆ ಡಿಸೈನು. ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.